ಹಾಯ್ ಫ್ರೆಂಡ್ಸ್, ವೆಲ್ಕಮ್ ಟು ಶಾನ್ ಬೇಬಿ ಫುಡ್ಸ್. ಇವತ್ತು 10 ತಿಂಗಳಿಂದ ಹಿಡಿದು 12 ತಿಂಗಳು ಒಳಗಡೆ ಇರುವಂಥ ಮಕ್ಕಳಿಗೆ ಬೆಳಗ್ಗೆಯಿಂದ ಸಂಜೆವರೆಗೂ ಯಾವೆಲ್ಲ ಆಹಾರಗಳನ್ನು ನೀವು ಮಾಡಿಕೊಡ್ಬೋದು ಅಂತ ತಿಳಿಸ್ಕೊಡ್ತಾ ಇದ್ದೀನಿ. ವನಿತಾ ಅನ್ನೋರು ಕಮೆಂಟ್ ಮಾಡಿ ಕೇಳಿದ್ರು ನೋಡಿ, ನಾನು ಇಲ್ಲಿ ಸ್ಕ್ರೀನ್ಶಾಟ್ ಹಾಕ್ತಾ ಇದ್ದೀನಿ. ಸೊ ಅದಕ್ಕೆ ಈ ರೆಸಿಪಿಗಳನ್ನ ಶೇರ್ ಮಾಡ್ತಾ ಇದ್ದೀನಿ. ಬನ್ನಿ ಈಗ ಯಾವ ರೀತಿ ಮಾಡೋದು ಅಂತ ನೋಡೋಣ. ಮೊದಲು ಬೆಳಗಿನ ತಿಂಡಿ ಮಾಡ್ತಾ ಇದ್ದೀನಿ. 8ರಿಂದ 9 ಗಂಟೆ ಒಳಗಡೆ ನೀವು ಮಾಡಿಕೊಡ್ಬೇಕು. ತಿಂಡಿಗೆ ನಾನು ರಾಗಿ ಸರಿ ಮಾಡ್ಕೊಳ್ತಾ ಇರೋದ್ರಿಂದ 2 ಟೇಬಲ್ ಸ್ಪೂನ್ ರಾಗಿ ಸರಿ ಹಿಟ್ಟನ್ನು ಹಾಕ್ಕೊಳ್ತಾ ಇದ್ದೀನಿ. ಈಗಾಗಲೇ ಸರಿ ಹಿಟ್ಟು ಯಾವ ರೀತಿ ಮಾಡೋದು ಅಂತ ವಿಡಿಯೋ ಶೇರ್ ಮಾಡಿದ್ದೀನಿ. ಲಿಂಕ್ ಡಿಸ್ಕ್ರಿಪ್ಷನಲ್ಲಿ ಇರುತ್ತೆ, ಬೇಕಿದ್ರೆ ಚೆಕ್ ಮಾಡ್ಕೊಳ್ಬೋದು. 1 ಚಿಟಿಕೆಯಷ್ಟು ಉಪ್ಪು ಹಾಕ್ಬಿಟ್ಟು 1 ಕಪ್ ನೀರು ಹಾಕ್ಕೊಂಡು ಗಂಟು ಇಲ್ಲದೆ ಇರೋ ಥರ ಮೊದಲು ಇದನ್ನು ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಬೇಕು. ಪ್ರತಿದಿನ ರಾಗಿ ಸರಿನೇ ಬ್ರೇಕ್ಫಾಸ್ಟ್ಗೆ ಮಾಡಿಕೊಡ್ಬಾರ್ದು. ಪ್ರತಿಯೊಂದು ದಿನಾನೂ ಚೇಂಜ್ ಮಾಡ್ಕೊಳ್ತಾ ಹೋಗಬೇಕು. ನಾವು ಯಾವ ರೀತಿ ಬ್ರೇಕ್ಫಾಸ್ಟ್ನ ಬೇರೆ ಬೇರೆ ರೀತಿಯಾಗಿ ತಿಂತೀವೋ ಅದೇ ರೀತಿ ಮಕ್ಕಳಿಗೂ ಚೇಂಜಸ್ ಇರಬೇಕು. ಒಂದಿನ ನೀವು ರಾಗಿ ಸರಿ ಮಾಡಿಕೊಟ್ರೆ ಮತ್ತೊಂದು ದಿನ ಉಪ್ಮಾ ಮಾಡಿಕೊಡ್ಬೋದು, ಇಡ್ಲಿ ಮಾಡಿಕೊಡ್ಬೋದು, ಅಥವಾ ಓಟ್ಸ್ ಮಾಡಿಕೊಡ್ಬೋದು. ಆ್ಯಪಲ್ನ ಬೇಯಿಸ್ಬಿಟ್ಟು ಅದರ ಪ್ಯೂರಿ ಮಾಡಿ ಬೇಕಿದ್ರೂ ತಿನ್ನಿಸ್ಬೋದು. ಸೊ ಈ ರೀತಿ ಸ್ವಲ್ಪ ಡಿಫ್ರೆಂಟ್ ಆಗಿರುವಂಥ ರೆಸಿಪಿಗಳನ್ನ ಟ್ರೈ ಮಾಡಬೇಕು. ಈಗಾಗಲೇ ನಾನು ತಿಳಿಸಿರುವಂಥ ಎಲ್ಲ ರೆಸಿಪಿಗಳ ವಿಡಿಯೋ ನಮ್ಮ ಚಾನಲಲ್ಲಿ ಇದೆ, ನೀವು ನೋಡ್ಬೋದು. ನೋಡಿ, ಈಗ ಇದನ್ನು ಗ್ಯಾಸ್ ಸ್ಟವ್ ಮೇಲೆ ಇಟ್ಟು ಮೀಡಿಯಮ್ ಫ್ಲೇಮಲ್ಲೇ ಈ ರೀತಿ ಮಿಕ್ಸ್ ಮಾಡ್ಕೊಳ್ತಾ ಕರೆಕ್ಟಾಗಿ 8ರಿಂದ 9 ನಿಮಿಷ ಇದನ್ನು ಚೆನ್ನಾಗಿ ಬೇಯಿಸ್ಕೊಳ್ಬೇಕು. ಇದೇನಾದರೂ ತುಂಬ ಬೇಗ ಗಟ್ಟಿ ಆಯಿತು ಅಂತ ನಿಮ್ಗೆ ಅನಿಸಿದ್ರೆ ಇನ್ನೂ ಒಂಚೂರು ನೀರು ಹಾಕ್ಕೊಂಡು ನೀವು ಬೇಯಿಸ್ಕೊಳ್ಬೋದು. ನೋಡಿ, ಈ ರೀತಿ ಸ್ವಲ್ಪ ಗಟ್ಟಿಯಾಗಿದ್ದ ತಕ್ಷಣ ಇದಕ್ಕೆ ಗ್ರೇಟ್ ಮಾಡ್ಕೊಂಡಿರುವಂಥ ಪನ್ನೀರ್ ಹಾಕ್ಕೊಳ್ತಾ ಇದ್ದೀನಿ. 2 ಟೇಬಲ್ ಸ್ಪೂನ್ ಹಾಕ್ಕೊಂಡು ಮಿಕ್ಸ್ ಮಾಡ್ಕೊಳ್ಳಿ. ಮತ್ತೆ ಇದನ್ನು ಮಿಕ್ಸ್ ಮಾಡ್ಕೊಳ್ತಾ ಒಂದು 2 ನಿಮಿಷ ಬೇಯಿಸ್ಕೊಳ್ಬೇಕು. ನೀವು ಬರೀ ರಾಗಿ ಸರಿ ಮಾಡ್ಕೊಡೋದಕ್ಕಿಂತ ಅದರಲ್ಲಿ ಈ ರೀತಿ ಪನ್ನೀರ್ ಹಾಕ್ಕೊಳ್ಬೋದು, ಅಥವಾ ಗ್ರೇಟ್ ಮಾಡಿರುವಂಥ ಕ್ಯಾರೆಟ್ ಒಂದಿನ ಹಾಕ್ಕೊಳ್ಳಿ, ಒಂದಿನ ಡ್ರೈ ಫ್ರೂಟ್ಸ್ ಪೌಡರ್ನ ಮಿಕ್ಸ್ ಮಾಡಿ ತಿನ್ನಿಸ್ಬೋದು. ಸೊ ಈ ರೀತಿ ಸ್ವಲ್ಪ ಡಿಫ್ರೆಂಟಾಗಿ ಮಾಡಿಕೊಡಿ. ಮಕ್ಕಳಿಗೂ ಇಷ್ಟ ಆಗುತ್ತೆ, ಅದೇ ರೀತಿ ಅವರ ಬೆಳವಣಿಗೆಗೂ ಇದು ಸಹಾಯ ಆಗುತ್ತೆ. ನೋಡಿ, ಒಂದು 2 ನಿಮಿಷ ಬೇಯಿಸ್ಕೊಂಡಿದ್ದ ನಂತರ ಇದು ಸ್ವಲ್ಪ ತಣ್ಣಗಾದ್ಮೇಲೆ 2 ಟೇಬಲ್ ಸ್ಪೂನ್ನಷ್ಟು ಫ್ರೆಶ್ ಆಗಿರುವಂಥ ಮೊಸರು ಹಾಕ್ಬಿಟ್ಟು ಮಿಕ್ಸ್ ಮಾಡ್ಕೊಳ್ತಾ ಇದ್ದೀನಿ. ಸಮ್ಮರಲ್ಲಿ ತಿನ್ನಿಸ್ಬೇಕಾದ್ರೆ ಮಾತ್ರ ಈ ರೀತಿ ಮೊಸರು ಮಿಕ್ಸ್ ಮಾಡಿಬಿಟ್ಟು ತಿನ್ನಿಸ್ಬೋದು. ಅದೇ ನೀವು ಚಳಿಗಾಲದಲ್ಲಿ ಮಳೆಗಾಲದಲ್ಲೆಲ್ಲ ಮಕ್ಕಳಿಗೆ ತಿನ್ನಿಸ್ತೀರಾ ಅನ್ನೋ ಹಾಗಿದ್ರೆ ಮೊಸರನ್ನ ಸ್ಕಿಪ್ ಮಾಡ್ಕೊಳ್ಬೇಕು. ಸೊ ನೋಡಿ, ಈಗ ಬೆಳಗಿನ ಆಹಾರ ರೆಡಿಯಾಗಿದೆ. 11ರಿಂದ 12 ಗಂಟೆ ಒಳಗಡೆ ಮಗುಗೆ ಯಾವುದಾದ್ರೂ ಒಂದು ಫ್ರೂಟ್ ಜ್ಯೂಸನ್ನ ಕೊಡಬೇಕು. ದಾಳಂಬ್ರಿ, ಆರೆಂಜ್, ಮೂಸಂಬಿ ಈ ರೀತಿ ಯಾವುದಾದ್ರೂ ಒಂದು ಹಣ್ಣಿನ ಜ್ಯೂಸನ್ನ ಕೊಡಬೇಕು. ಈಗಾಗಲೇ ನಮ್ಮ ಚಾನಲಲ್ಲಿ ಹಣ್ಣುಗಳ ರಸ ಯಾವ ರೀತಿ ಮಗುಗೆ ಕೊಡೋದು ಅಂತ ವಿಡಿಯೋ ಇದೆ, ಚೆಕ್ ಮಾಡ್ಕೊಳ್ಳಿ. ನೆಕ್ಸ್ಟ್ ಈಗ ಮಧ್ಯಾಹ್ನದ ಊಟಕ್ಕೆ 1ರಿಂದ 2 ಗಂಟೆ ಒಳಗಡೆ ಯಾವುದಾದ್ರೂ ಒಂದು ರೈಸ್ ರೆಸಿಪಿಗಳನ್ನ ನೀವು ಮಾಡಿಕೊಡ್ಬೋದು. ನಾನಿವತ್ತು ಅವಲಕ್ಕಿನ ಉಪಯೋಗಿಸ್ಕೊಂಡು ಒಂದು ಕಿಚಡಿನ ಮಾಡ್ತಾ ಇದ್ದೀನಿ. ಇದೇ ರೆಸಿಪಿನೇ ತಿನ್ನಿಸ್ಬಾರ್ದು. ಮಧ್ಯಾಹ್ನ ಟೈಮಲ್ಲಿ ಮನೇಲಿರುವಂಥ ಯಾವುದಾದ್ರೂ ಒಂದು ತರಕಾರಿಗಳು, ಸೊಪ್ಪನ್ನು ಉಪಯೋಗಿಸ್ಕೊಂಡು ಮಾಡಿರುವಂಥ ರೈಸ್ ರೆಸಿಪಿ ಅಥವಾ ಅವಲಕ್ಕಿ ರೆಸಿಪಿಗಳನ್ನ ಮಗುಗೆ ತಿನ್ನಿಸ್ಬೇಕು. ಇದನ್ನು ಮಾಡೋದಕ್ಕೆ 100 ಗ್ರಾಮಷ್ಟು ಪಾಲಕ್ ಸೊಪ್ಪನ್ನು ಚೆನ್ನಾಗಿ ತೊಳೆದು ರೆಡಿ ಮಾಡಿ ಇಟ್ಕೊಂಡಿದ್ದೀನಿ. ಚಿಕ್ಕ ಮಕ್ಕಳಿಗೆ ಸೊಪ್ಪು ಕೊಡುವಾಗ ಆದಷ್ಟು ಎಳೆ ಸೊಪ್ಪನ್ನು ಉಪಯೋಗಿಸಿ. ಈ ಸೊಪ್ಪನ್ನು ಸಣ್ಣ ಸಣ್ಣದಾಗಿ ಕಟ್ ಮಾಡಿ ಇಟ್ಕೊಳ್ಳಿ. ಈಗ ಒಂದು ಬೌಲ್ಗೆ 2ರಿಂದ 3 ಟೇಬಲ್ ಸ್ಪೂನಷ್ಟು ಅವಲಕ್ಕಿನ ತೊಗೊಂಡಿದ್ದೀನಿ. ಗಟ್ಟಿ ಅವಲಕ್ಕಿ ಆದರೂ ತೊಗೊಳ್ಳಿ ಅಥವಾ ಪೇಪರ್ ಅವಲಕ್ಕಿ ಆದರೂ ತೊಗೊಳ್ಳಿ. ಇದನ್ನು ಚೆನ್ನಾಗಿ ಒಂದು 2-3 ಸತಿ ತೊಳ್ಕೊಳ್ಬೇಕು. ತೊಳೆದ್ಮೇಲೆ ಮತ್ತೆ ನೀರು ಹಾಕಿ ಒಂದು 5 ನಿಮಿಷ ಇದನ್ನು ನೆನೆಯೋದಕ್ಕೆ ಬಿಡಬೇಕು. ಅವಲಕ್ಕಿಗೆ ಬದಲಾಗಿ ನೀವು ರೈಸ್ ಸರ್ಲಾಕ್ ಬೇಕಿದ್ರೂ ಯೂಸ್ ಮಾಡ್ಬೋದು. ರೈಸ್ ಸರ್ಲಾಕ್ ಯಾವ ರೀತಿ ಮಾಡೋದು ಅಂತ ಆಲ್ರೆಡಿ ವಿಡಿಯೋ ಅಪ್ಲೋಡ್ ಮಾಡಿದ್ದೀನಿ, ನೋಡಿಲ್ಲ ಅಂದರೆ ಒಂದು ಸತಿ ಚೆಕ್ ಮಾಡ್ಕೊಳ್ಳಿ. ಈಗ ಗ್ಯಾಸ್ ಮೇಲೆ ಒಂದು ಕಡಾಯಿ ಇಟ್ಕೊಂಡು ಅದಕ್ಕೆ 1 ಟೀ ಸ್ಪೂನ್ ತುಪ್ಪ ಹಾಕ್ಕೊಳ್ತಾ ಇದ್ದೀನಿ. ತುಪ್ಪ ಚೆನ್ನಾಗಿ ಬಿಸಿ ಆದಮೇಲೆ 1/4 ಟೀ ಸ್ಪೂನ್ ಜೀರಿಗೆ, ಸಣ್ಣದಾಗಿ ಕಟ್ ಮಾಡಿರುವಂಥ 1 ಎಸ್ಲು ಬೆಳ್ಳುಳ್ಳಿ, ಸಣ್ಣದಾಗಿ ಕಟ್ ಮಾಡಿರುವಂಥ 1/4 ಇಂಚಷ್ಟು ಹಸಿ ಶುಂಠಿನ ಹಾಕ್ಕೊಳ್ತಾ ಇದ್ದೀನಿ. ಇದೆರಡೂ ಬೇಕಿದ್ರೆ ನೀವು ಗ್ರೇಟ್ ಮಾಡಿಬಿಟ್ಟು ಹಾಕ್ಕೊಳ್ಬೋದು. ಶುಂಠಿ ಬೆಳ್ಳುಳ್ಳಿ ಬೇಡ ಅಂದರೆ ಸ್ಕಿಪ್ ಮಾಡ್ಕೊಳ್ಳಿ. ಶುಂಠಿ ಹಾಕೋದ್ರಿಂದ ಮಕ್ಕಳಿಗೆ ಡೈಜೆಷನ್ ಚೆನ್ನಾಗಾಗತ್ತೆ. ಈಗ ಇದನ್ನು ಒಂದು 2 ಸೆಕೆಂಡ್ ಫ್ರೈ ಮಾಡಿಕೊಂಡು ಸಣ್ಣದಾಗಿ ಕಟ್ ಮಾಡಿ ಇಟ್ಕೊಂಡಿರುವಂಥ ಪಾಲಕ್ ಸೊಪ್ಪನ್ನ ಹಾಕ್ಕೊಂಡು 2 ನಿಮಿಷ ಮೀಡಿಯಮ್ ಫ್ಲೇಮಲ್ಲೇ ಫ್ರೈ ಮಾಡ್ಕೊಳ್ಳಿ. ನೋಡಿ, ಈ ರೀತಿ ಚೆನ್ನಾಗಿ ಫ್ರೈ ಆದಮೇಲೆ ಗ್ರೇಟ್ ಮಾಡಿರುವಂಥ ಕ್ಯಾರೆಟ್ ಹಾಕ್ಕೊಳ್ತಾ ಇದ್ದೀನಿ. 2 ಟೇಬಲ್ ಸ್ಪೂನಷ್ಟು ಕ್ಯಾರೆಟ್ ಹಾಕ್ಕೊಂಡು ಮತ್ತೆ 1 ಸೆಕೆಂಡ್ ಚೆನ್ನಾಗಿ ಫ್ರೈ ಮಾಡ್ಕೊಳ್ಳಿ.
ಈಗ ತೊಳೆದು ನೆನೆಸಿರೋ ಅಂಥ ಅವಲಕ್ಕಿನ ಹಾಕ್ಕೊಳ್ಬೇಕು. ಈಗ 1 ಕಪ್ ನೀರು ಹಾಕ್ಕೊಳ್ಬೇಕು. ಅದ್ರ ಜೊತೆಗೇ 1 ಚಿಟಿಕೆಯಷ್ಟು ಕಾಳು ಮೆಣಸಿನ ಪುಡಿ, ಹುರಿದು ಪುಡಿ ಮಾಡಿರುವಂಥ ಜೀರಿಗೆ ಪುಡಿ 1 ಚಿಟಿಕೆಯಷ್ಟು, 1 ಚಿಟಿಕೆಯಷ್ಟು ಉಪ್ಪು, 1 ಚಿಟಿಕೆಯಷ್ಟು ಅರಿಶಿನ ಹಾಕ್ಕೊಂಡು ಮಿಕ್ಸ್ ಮಾಡ್ಕೊಳ್ಳಿ. ಈಗ ಮೀಡಿಯಮ್ ಫ್ಲೇಮಲ್ಲೇ ಒಂದು 5 ನಿಮಿಷ ಇದನ್ನು ಬೇಯಿಸ್ಕೊಳ್ಬೇಕು. ನೋಡಿ, ಬೆಂದ ಮೇಲೆ ತುಂಬಾ ಸಾಫ್ಟ್ ಆಗಿರುತ್ತೆ. ನೀವು ಬೇಕಿದ್ರೆ ಸ್ಪೂನಿಂದನೇ ರೀತಿ ಮ್ಯಾಶ್ ಮಾಡ್ಕೊಳ್ಬೋದು ಅಥವಾ ಮ್ಯಾಶರ್ನಿಂದ ಚೆನ್ನಾಗಿ ಮ್ಯಾಶ್ ಮಾಡ್ಕೊಳ್ಳಿ. ಸೊ ಅಷ್ಟೇ, ಈಗ ಮಧ್ಯಾಹ್ನದ ಊಟ ರೆಡಿಯಾಗಿದೆ. ಮತ್ತೆ ಸಂಜೆ ಒಂದು 4ರಿಂದ 5 ಗಂಟೆಗೆ ಮಗುಗೆ ಈ ರೀತಿ ಬಾಳೆಹಣ್ಣು ಅಥವಾ ಯಾವುದಾದ್ರೂ ಒಂದು ಹಣ್ಣು ಕೊಡಬೇಕು. ಅಥವಾ ತರಕಾರಿಗಳ ಸೂಪ್ ಮಾಡಿಕೊಡ್ಬೋದು. ನಾನ್ ವೆಜ್ ತಿನ್ನೋರಾದರೆ ಚಿಕನ್ ಮಟನ್ ಸೂಪ್ ಕೂಡ ಮಾಡಿಕೊಡ್ಬೋದು. ಅಥವಾ ಮೊಟ್ಟೆನ ಬೇಯಿಸ್ಬಿಟ್ಟು ಬೇಕಿದ್ರೂ ತಿನ್ನಿಸ್ಬೋದು. ಮತ್ತು ರಾತ್ರಿ ಡಿನ್ನರ್ಗೆ 7ರಿಂದ 8 ಗಂಟೆ ಒಳಗಡೆ ಮಕ್ಕಳಿಗೆ ತಿನ್ನಿಸ್ಬೇಕು. ಆವಾಗಲೇ ಅವ್ರು ಮಲಗೋ ಅಷ್ಟರಲ್ಲಿ ಜೀರ್ಣ ಆಗುತ್ತೆ. 8 ಗಂಟೆ ಮೇಲೆ ಲೇಟಾಗಿ ತಿನ್ನಿಸ್ಬಾರ್ದು. ರಾತ್ರಿ ಊಟಕ್ಕೆ ನಾನಿಲ್ಲಿ ಮನೇಲೇ ಮಾಡಿರುವಂಥ ಅನ್ನ ಸ್ವಲ್ಪ ನುಣ್ಣಗೆ ಬೇಯಿಸ್ಬಿಟ್ಟು, ನೋಡಿ ಈ ರೀತಿ ಬಿಸಿ ಇರಬೇಕಾದ್ರೆ ಚೆನ್ನಾಗಿ ಮ್ಯಾಶ್ ಮಾಡಿಬಿಟ್ಟು ಇದಕ್ಕೆ ರಸಮ್ ಹಾಕಿ ಮಿಕ್ಸ್ ಮಾಡ್ಕೊಳ್ತಾ ಇದ್ದೀನಿ. ರಸಮ್ಮೇ ಹಾಕ್ಕೊಳ್ಬೇಕು ಅಂತ ಇಲ್ಲ, ನೀವು ಮಾಡಿರುವಂಥ ಸೂಪ್ ಬೇಕಿದ್ರೂ ಹಾಕ್ಬಿಟ್ಟು ಅನ್ನದಲ್ಲಿ ಮಿಕ್ಸ್ ಮಾಡಿ ಪಾಪುಗೆ ತಿನ್ನಿಸ್ಬೋದು. ಅಥವಾ ತರಕಾರಿಗಳನ್ನು ಬೇಯಿಸಿರುವಂಥ ನೀರು ಬೇಕಿದ್ರೂ ಹಾಕ್ಬಿಟ್ಟು ಮಗುಗೆ ತಿನ್ನಿಸ್ಬೋದು. ಅಥವಾ ಬಿಸಿ ಅನ್ನಕ್ಕೆ ಒಂಚೂರು ತುಪ್ಪ ಹಾಕ್ಬಿಟ್ಟು ಬೇಕಿದ್ರೂ ತಿನ್ನಿಸ್ಬೋದು. ಈ ರೀತಿ ಸ್ವಲ್ಪ ಡಿಫ್ರೆಂಟಾಗಿ ಮಕ್ಕಳಿಗೆ ಟ್ರೈ ಮಾಡಿಕೊಡಿ, ಆವಾಗ ಖಂಡಿತ ಅವರು ಇಷ್ಟಪಟ್ಟು ತಿಂತಾರೆ. ನಾನು ಈ ವಿಡಿಯೋದಲ್ಲಿ ಜಸ್ಟ್ ನಿಮಗೆ ಐಡಿಯಾಸ್ನ ಮಾತ್ರ ಕೊಟ್ಟಿದ್ದೀನಿ, ಕೆಲವೊಂದು ರೆಸಿಪಿ ಮಾತ್ರ ಶೇರ್ ಮಾಡಿದ್ದೀನಿ. ಲಾಸ್ಟಲ್ಲಿ ಇದಕ್ಕೆ ಒಂಚೂರು ತುಪ್ಪ ಮಿಕ್ಸ್ ಮಾಡಿಬಿಟ್ಟು ಪಾಪುಗೆ ತಿನ್ನಿಸ್ಬೇಕು. ಮಗುಗೆ ನೀವು ಆಹಾರ ಎಷ್ಟು ಚೆನ್ನಾಗಿ ಮಾಡಿಕೊಡ್ತೀರೋ ಅದೇ ರೀತಿ ಮಕ್ಕಳು ನಿದ್ದೆ ಕೂಡ ಚೆನ್ನಾಗಿ ಮಾಡಬೇಕು. ಆವಾಗಲೇ ಅವರ ಬ್ರೈನ್ ಡೆವಲಪ್ಮೆಂಟ್ ಚೆನ್ನಾಗಾಗತ್ತೆ. ಸೊ ಒಂದು 3-4 ಗಂಟೆ ಮಕ್ಕಳು ಚೆನ್ನಾಗಿ ನಿದ್ದೆ ಮಾಡಿದ್ರೆ ಇನ್ನೂ ಒಳ್ಳೆಯದು. ಅವ್ರು ಎದ್ದಿದ ನಂತರ ಅವ್ರಿಗೆ ಯಾವೆಲ್ಲ ಆಹಾರಗಳನ್ನು ನೀವು ಕೊಡ್ಬೋದು ಅದನ್ನು ಟೈಮ್ ಕರೆಕ್ಟಾಗಿ ಕೊಡಿ. ಆದರೆ 2 ಗಂಟೆಗೆ ಒಂದು ಸಲ ಮಕ್ಕಳಿಗೆ ತಿನ್ನಿಸ್ತಾ ಇರಬೇಕು. ಅಥವಾ ಬ್ರೆಸ್ಟ್ ಫೀಡಿಂಗ್ ಆದರೂ ಮಾಡ್ತಾ ಇರಬೇಕು. ಆವಾಗಲೇ ಮಕ್ಕಳು ಚೆನ್ನಾಗಿ ಬೆಳವಣಿಗೆ ಆಗ್ತಾರೆ. ಬ್ರೆಸ್ಟ್ ಫೀಡಿಂಗ್ ಇಲ್ಲ ಅಂದರೆ ನೀವು ಫಾರ್ಮುಲಾ ಮಿಲ್ಕ್ ಆದರೂ ಮಗುಗೆ ಕೊಡಬೇಕು. ನಾನು ತಿಳಿಸಿರುವಂಥ ಟೈಮ್ಗೆ ಮಕ್ಕಳಿಗೆ ತಿನ್ನಿಸ್ಬೇಕು ಅಂತ ಇಲ್ಲ, ಯಾಕಂದರೆ ಮಕ್ಕಳು ಯಾವಾಗ ಮಲಗ್ತಾರೆ ಯಾವಾಗ ಎದ್ದೊಳ್ತಾರೆ ಅಂತ ಗೊತ್ತಾಗೋದಿಲ್ಲ. ಸೊ ಅವ್ರು ಮಲಗಿ ಎದ್ದೊಳ್ಳೋ ಸಮಯ ನೋಡಿಕೊಂಡು ನೀವು ಆಹಾರಗಳನ್ನು ಮಗುಗೆ ಕೊಡಬೇಕಾಗತ್ತೆ. ಸೊ ನೋಡಿದ್ರಿ ಅಲ್ವಾ, ಇವತ್ತು 10 ತಿಂಗಳಿಂದ 12 ತಿಂಗಳ ಒಳಗಡೆ ಇರುವಂಥ ಮಕ್ಕಳಿಗೆ ನೀವು ಯಾವೆಲ್ಲ ರೀತಿಯಾದ ಆಹಾರಗಳನ್ನು ಯಾವೆಲ್ಲ ಸಮಯದಲ್ಲಿ ಕೊಡಬೇಕು ಅಂತ ತಿಳಿಸ್ಕೊಟ್ಟಿದ್ದೀನಿ. ವಿಡಿಯೋ ಇಷ್ಟ ಆಗಿದ್ರೆ ಲೈಕ್ ಶೇರ್ ಮಾಡೋದನ್ನು ಮರಿಬೇಡಿ. ಇದೇ ರೀತಿ ಮತ್ತೊಂದು ವಿಡಿಯೋದೊಂದಿಗೆ ಸಿಗೋಣ. ಥ್ಯಾಂಕ್ ಯು.